ವೆಲ್ಕಮ್ ಬ್ಯಾಕ್ ಟು ಈ ನಾರದ ಚಾನಲ್. ಸಂಕ್ರಾಂತಿ ಹಬ್ಬದ ಅಲಂಕಾರದ ಅನೇಕ ವಿಡಿಯೋಗಳನ್ನು ಈಗಾಗಲೇ ನೀವು ನೋಡಿದ್ದೀರಿ. ಸಾಮೂಹಿಕವಾಗಿ ಸಂಕ್ರಾಂತಿ ಹಬ್ಬವನ್ನು ಗೌಡಸಾನಿ ಬಳಗದಲ್ಲಿ ಆಚರಿಸಲಾಯಿತು. ಅಲ್ಲಿ ಮಾಡಿದ ಅಲಂಕಾರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಕ್ಲೇನ ಉದ್ದಕ್ಕೆ ಒಸೆದುಕೊಂಡು ಸರ್ಕಲ್ ಮಾಡ್ಕೋಬೇಕು. ಸರ್ಕಲ್ನ ಸುತ್ತ ಪೇಪರ್ ಕಪ್ನಲ್ಲಿ ಬೆಳೆಸಿದ ಗೋಧಿ ಹುಲ್ಲನ್ನು ಇಟ್ಟಿದ್ದೇವೆ. ಇದನ್ನು ಹೇಗೆ ಬೆಳೆಸುವುದೆಂದು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೇವೆ. ಗೋಧಿ ಹುಲ್ಲಿನ ಸುತ್ತಲೂ ಚೆಂಡು ಹೂವಿನ ಹಾರವನ್ನು ಹಾಕಿದ್ದೇವೆ. 3 ಕಬ್ಬುಗಳನ್ನು ಕಟ್ಟಿಕೊಂಡು ಸರ್ಕಲ್ನ ಮಧ್ಯೆ ಇಟ್ಟು ಎಲ್ಲ ಕಬ್ಬುಗಳನ್ನು ಒಟ್ಟಿಗೆ ಕಟ್ಟಿದ್ದೇವೆ. ಮೊರಗಳಿಗೆ ಅನೇಕ ರೀತಿಯ ಕಾಳುಗಳನ್ನು ತುಂಬಿಸಿ ಇಟ್ಟಿದ್ದೇವೆ. ಹೂವಿನ ಸುತ್ತಲೂ ಚಿಕ್ಕ ಚಿಕ್ಕ ಮೊರಗಳನ್ನು ಇಟ್ಟಿದ್ದೇವೆ. ಸರ್ಕಲ್ನ ಮಧ್ಯದಲ್ಲಿ ಬಟ್ಟೆಯನ್ನು ಹಾಕಿ ಮಡಕೆಗಳನ್ನು ಇಟ್ಟು ರಾಗಿಯ ರಾಶಿಯನ್ನು ಮಾಡಿದ್ದೇವೆ. ರಾಶಿಯ ಸುತ್ತಲೂ ಎಲ್ಲರೂ ಸೇರಿ ರಂಗೋಲಿಯನ್ನು ಬಿಡಿಸಿದ್ದೇವೆ. ರಾಶಿಯ ಸುತ್ತ ಅಲ್ಲಲ್ಲಿ ಹಸುಗಳ ಕಟೌಟ್ಗಳನ್ನು ಕ್ಲೇ ಮೇಲೆ ಇಟ್ಟಿದ್ದೇವೆ. ಸುಗ್ಗಿ ಹಬ್ಬದಲ್ಲಿ ಪ್ರಮುಖವಾದುದು ಎತ್ತಿನ ಗಾಡಿ. ಸಾಂಕೇತಿಕವಾದ ಎತ್ತಿನ ಗಾಡಿಗೆ ರೈತ ದಂಪತಿಗಳ ಬೊಂಬೆಗಳನ್ನು ಇಟ್ಟಿದ್ದೇವೆ. ಜೊತೆಗೆ ಎತ್ತುಗಳ ಕಟೌಟ್ಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೇವೆ. ಸಂಕ್ರಾಂತಿಯ ಮತ್ತೊಂದು ವಿಶೇಷ ರಂಗೋಲಿ. ಬ್ಲೌಸ್ಗೆ ರಂಗೋಲಿ ಹೇಗೆ ಬಿಡಿಸಬಹುದೆಂದು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೇವೆ. ಮಣ್ಣಿನ ಒಲೆಯ ಮೇಲೆ ಮಡಕೆಯನ್ನಿಟ್ಟು ಅದರಲ್ಲಿ ಕಡಲೆಕಾಯಿ, ಅವರೆಕಾಯಿ ಹಾಗೂ ಗೆಣಸನ್ನು ತುಂಬಿಸಿದ್ದೇವೆ. ನಾವೆಲ್ಲ ಒಟ್ಟಿಗೆ ಸೇರಿ ರಾಶಿ ಪೂಜೆಯನ್ನು ಮಾಡಿ ಸಂಭ್ರಮದಿಂದ ಸುಗ್ಗಿ ಹಬ್ಬವನ್ನು ಆಚರಿಸಿದೆವು. ಈ ನಾರದ ಯೂಟ್ಯೂಬ್ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ.